ಇದು ಸುದ್ದಿಯ ಸದ್ದು ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಸಚ್ಚಂದ್ರ ಅಂಬಾಗಿಲು. ಸುದ್ದಿಯ ಸದ್ದಿನ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಮಹಾ ತೀರ್ಪು ಚುನಾವಣೆಯ ಬಗ್ಗೆ ಒಂದಷ್ಟು ವಿಚಾರಗಳು, ಖಂಡಿತವಾಗಿ ವಿಶೇಷವಾದಂಥ ಮಾಹಿತಿ. ಇದು ಅತ್ಯಂತ ತಮಾಷೆ ಚುನಾವಣೆಯಾಗಿದೆ. ಬಿಜೆಪಿಯವರು ಸರ್ಕಾರ ರಚನೆ ಮಾಡುತ್ತಿರುವುದರಿಂದ ಅವರು ಸಂಭ್ರಮಿಸುತ್ತಿದ್ದಾರೆ. 100 ಸೀಟುಗಳು ಆಸುಪಾಸಿನಲ್ಲಿ ಇರುವಂತಹ ಕಾರಣದಿಂದ ಕಾಂಗ್ರೆಸ್ ಸಂಭ್ರಮಿಸುತ್ತಿದೆ. SP RJD ತಮ್ಮ ಬೆಂಬಲವನ್ನು ಮರಳಿ ಪಡೆದ ಕಾರಣ ಅದು ಸಂಭ್ರಮಿಸುತ್ತಿದೆ. NCP SP ಮತ್ತು SS UBT ಸಂತೋಷವಾಗಿದೆ, ಏಕೆಂದರೆ ಅವರು ತಾವೇ ಬಾಸ್ ಎಂದು ಬೀಗಿಕೊಂಡಿದ್ದಾರೆ. TMCಗೆ ಸಂತೋಷವಾಗಿದೆ, ಏಕೆಂದರೆ ಅವರು ತಮ್ಮ ಪಕ್ಷವನ್ನು ವಿಫಲವಾಗದಂತೆ ಉಳಿಸಿಕೊಂಡಿದ್ದಾರೆ. ಅವರು ಕೂಡ ಯಾವ ಪಕ್ಷವನ್ನು ಅನುಸರಿಸುತ್ತಾರೋ ಅದು ಸಂತೋಷವಾಗಿದೆ ಎಂದು ಮತದಾರರು ಸಂತೋಷ ಪಡುತ್ತಿದ್ದಾರೆ. ಹಿಂದೆಂದು ನೋಡದಿರದಂತಹ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ತಮ್ಮ ಪ್ರಧಾನ ಕಚೇರಿಯಲ್ಲಿ ಒಟ್ಟಿಗೆ ವಿಜಯೋತ್ಸವ ಆಚರಿಸಿಕೊಂಡಿರುವಂತಹ ಒಂದು ಮಹಾ ಚುನಾವಣೆ ಇದು. ಎಲ್ಲಕ್ಕಿಂತಲೂ ಬಹುಮುಖ್ಯವಾಗಿ ಚುನಾವಣಾ ಆಯೋಗ ಸಂಭ್ರಮಿಸುತ್ತಿದೆ. ಯಾರು ಕೂಡ ಈ ಬಾರಿ EVM ಮ್ಯಾನಿಪ್ಯುಲೇಷನ್ಗೆ ಆರೋಪಗಳನ್ನು ಹಾಕುತ್ತಿಲ್ಲ ಅನ್ನುವುದು. ಆದರೆ ಇಲ್ಲಿದೆ ಅಚ್ಚರಿಯ ಸುದ್ದಿ. ಇದುವೇ ಸುದ್ದಿಯ ಸದ್ದು. 2.70 ಕೋಟಿ ಮಹಿಳಾ ಮತದಾರರಿಗೆ 3 ಮಹಿಳಾ ಪ್ರತಿನಿಧಿಗಳು. 28 ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸ್ಪರ್ಧಿಸಿದ್ದ 42 ಮಹಿಳಾ ಅಭ್ಯರ್ಥಿಗಳ ಪೈಕಿ 3 ಗೆದ್ದಿದ್ದು, ಉಳಿದ 39 ಮಹಿಳಾ ಅಭ್ಯರ್ಥಿಗಳು ಪರಾಭವಗೊಂಡಿದ್ದಾರೆ. ರಾಜ್ಯದಲ್ಲಿರುವ 2.70 ಕೋಟಿ ಮಹಿಳಾ ಮತದಾರರನ್ನು ಲೋಕಸಭೆಯಲ್ಲಿ 3 ಮಹಿಳಾ ಸಂಸದರು ಪ್ರತಿನಿಧಿಸಲಿದ್ದು, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನು ಬಿಜೆಪಿಯ ಶೋಭಾ ಕರಂದ್ಲಾಜೆ ಪ್ರತಿನಿಧಿಸಿದರೆ, ದಾವಣಗೆರೆಯನ್ನು ಕಾಂಗ್ರೆಸ್ನ ಪ್ರಭಾ ಮಲ್ಲಿಕಾರ್ಜುನ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರವನ್ನು ಪ್ರಿಯಾಂಕಾ ಜಾರಕಿಹೊಳಿ ಪ್ರತಿನಿಧಿಸಲಿದ್ದಾರೆ. 2019ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ 2.58 ಕೋಟಿ ಮಹಿಳಾ ಮತದಾರರನ್ನು ಶೋಭಾ ಕರಂದ್ಲಾಜೆಯವರು ಒಬ್ಬರೇ ಮಹಿಳಾ ಪ್ರತಿನಿಧಿಯಾಗಿ ಪ್ರತಿನಿಧಿಸಿದ್ದರು. ಈ ಬಾರಿ ಸ್ಪರ್ಧಿಸಿದ್ದ 42 ಮಹಿಳಾ ಅಭ್ಯರ್ಥಿಗಳ ಪೈಕಿ ಕಾಂಗ್ರೆಸ್ನಿಂದಲೇ 6 ಮಹಿಳಾ ಅಭ್ಯರ್ಥಿಗಳು ಮತ್ತು ಬಿಜೆಪಿಯಿಂದ 2 ಸ್ಪರ್ಧಿಸಿದ್ದರು. ಈ ಪೈಕಿ ಬಿಜೆಪಿಯ ಶೋಭಾ ಕರಂದ್ಲಾಜೆ ಅವರು ಗೆದ್ದಿದ್ದು, ದಾವಣಗೆರೆಯ ಗಾಯತ್ರಿ ಸಿದ್ದೇಶ್ವರ್ ಸೋತಿದ್ದಾರೆ. ಅಂತೆಯೇ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಸೌಮ್ಯ ರೆಡ್ಡಿ, ಅಂಜಲಿ ನಿಂಬಾಳ್ಕರ್, ಸಂಯುಕ್ತ ಪಾಟೀಲ್, ಗೀತಾ ಶಿವರಾಜ್ ಕುಮಾರ್ ಸೋಲು ಅನುಭವಿಸಿದ್ದು, ಪ್ರಿಯಾಂಕಾ ಜಾರಕಿಹೊಳಿ ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ಗೆದ್ದಿದ್ದಾರೆ. ಒಟ್ಟಾರೆ 18ನೇ ಲೋಕಸಭೆಯ ರಾಜ್ಯದಿಂದ 3 ಮಹಿಳಾ ಪ್ರತಿನಿಧಿಗಳು ಪ್ರವೇಶಿಸಲಿದ್ದು, ಈ ಮೂಲಕ ಲೋಕಸಭೆಯ ಇತಿಹಾಸದಲ್ಲಿ ಚಿಕ್ಕಮಗಳೂರಿನಿಂದ ಗೆದ್ದಿದ್ದ ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿಯಿಂದ ಹಿಡಿದು ಈವರೆಗೆ ರಾಜ್ಯದಿಂದ 18 ಮಹಿಳಾ ಸಂಸದರು ಲೋಕಸಭೆಗೆ ಪ್ರವೇಶಿಸಿದಂತಾಗಿದೆ. ರಾಜ್ಯದಿಂದ ಈವರೆಗೆ ಆಯ್ಕೆಯಾದ ಒಟ್ಟು 12 ಮಂದಿ ಮಹಿಳಾ ಸಂಸದರ ಪೈಕಿ ಬಸವೇಶ್ವರಿ, DK ತಾರಾದೇವಿ, ರತ್ನಮಾಲಾ, D ಸವನೂರು ಮತ್ತು ಮಾರ್ಗರೆಟ್ ಆಳ್ವ, ಶೋಭಾ ಕರಂದ್ಲಾಜೆ ಕೇಂದ್ರದಲ್ಲಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. UPA ಸರ್ಕಾರದ ಅವಧಿಯಲ್ಲಿ ಮಾರ್ಗರೆಟ್ ಆಳ್ವ ಅವರು ರಾಜ್ಯಪಾಲರಾಗಿಯೂ ನೇಮಕಗೊಂಡಿದ್ದರು. ಈ ಬಾರಿ 3 ಮಹಿಳೆಯರು ಗೆದ್ದಿದ್ದಾರೆ. ಇದುವೇ ಸುದ್ದಿಯ ಸದ್ದು ವಿಶೇಷ ಕಾರ್ಯಕ್ರಮ. ಧನ್ಯವಾದಗಳು.